ಇನ್ನು ಪೌರಾಯುಕ್ತಗೆ ಧಮಕಿ ಹಾಕಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಂದ ತನಿಖೆ ಚುರುಕುಗೊಂಡಿದ್ದು ರಾಜೀವ್ ಗೌಡನನ್ನ ಈಗ ಆಲ್ರೆಡಿ ವಶಕ್ಕೆ ಪಡೆಯಲಾಗಿದೆ. 2 ದಿನ ಪೊಲೀಸ್ ಕಸ್ಟಡಿಗೆ. ರಾಜೀವ್ ಗೌಡನನ್ನ ಸ್ಥಳ ಮಹಾಜರಿಗೆ ಈಗ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತ ತಿಳಿದು ಬರ್ತಾ ಇದೆ. ಸ್ಥಳ ಮಹಾಜರು ಅಂತಂದ್ರೆ ಇವರು ಎಸ್ಕೇಪ್ ಆದಂತ ಸಂದರ್ಭದಲ್ಲಿ ಎಲ್ಲೆಲ್ಲಿದ್ರು ಅಂತೇಳಿ ಮಂಗಳೂರಿನ ಮೈಕಲ್ಗೆ ಸಂಬಂಧಪಟ್ಟ ಹಾಗಿನ ಫಾರ್ಮ್ ಹೌಸ್ನಲ್ಲಿ ಮಹಾಜರು ನಡೆದಿದೆ. ಮತ್ತೆ ಪಚ್ಚನಾಡಿಯಲ್ಲಿರುವಂತ ಜೇಕ್ ಡಿಸೈನ್ ಸ್ಟೋರ್ನಲ್ಲಿ ಅವರಿಗೆ ಆಶ್ರಯ ನೀಡಲಾಗಿತ್ತಂತೆ. ಶಿಡ್ಲಘಟ್ಟ ಸಿಪಿಐ ಆನಂದ್ ಕುಮಾರ್ ನೇತೃತ್ವದಲ್ಲಿ ಮಹಾಜರು ನಡೀತಾ ಇದೆ. ವಿಧಾನಸೌಧ ಇದು ನೋಡಿ, ಇದು ವೆರಿ ಇಂಟ್ರೆಸ್ಟಿಂಗ್ ಸಂಗತಿ. ಇಷ್ಟೆಲ್ಲ ಒಂದ್ ಕಡೆ ಆಗ್ತಾ ಇದ್ರೆ ವಿಧಾನಸೌಧದಲ್ಲಿ ರಾಜೀವ್ ಗೌಡ ಅವರ ಪತ್ನಿ ಈಗ ಸಹನಾ ಅವರು ವಿಧಾನಸಭೆಯ ಮೊಗಸಾಲೆಯಲ್ಲಿ ಕೂತ್ಕೊಂಡಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಪತ್ನಿ ಸಹನಾ ಕೂಡ ಬಹುಶಃ ಅವರು ರಾಜೀವ್ ಗೌಡನನ್ನ ಕೊನೆ ಹಂತದಲ್ಲಿ ಯಾವುದಾದ್ರೂ ರೀತಿಯಾಗಿ ಬಚಾವ್ ಮಾಡೋದಕ್ಕೋ ಅಥವಾ ಏನಾದರೂ ಕಾನೂನಿನ ಕುಣಿಕೆಯನ್ನ ಸಡಿಲಪಡಿಸ್ಲಿಕ್ಕೋ ಅವ್ರ ಪ್ರಯತ್ನಗಳನ್ನ ಅವ್ರು ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ. ಹಾಗಾಗಿ ಇಲ್ಲಿ ಸೋಕಾಲ್ಡ್ ನಾಯಕರುಗಳನ್ನ ಭೇಟಿಯಾಗೋದಕ್ಕೆ ಅವರು ಬಂದಿರಬಹುದು. ಕಾಂಗ್ರೆಸ್ನ ಕೆಲ ನಾಯಕರುಗಳನ್ನ CMರು ಆಗಿರ್ಬೋದು, DCM ಆಗಿರ್ಬೋದು, ಗೊತ್ತಿಲ್ಲ. ಸೊ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಲ್ಲ, ವಿಧಾನಸಭೆಯಲ್ಲಿ ಪತ್ನಿ ಸಹನಾ ಅವರು ಇವತ್ತು ವಿಧಾನಸೌಧದ ಬಳಿಯೆಲ್ಲ ಅವರು ಕಾಣಿಸ್ಕೊಂಡಂತ ಸಂದರ್ಭ. ಆಮೇಲೆ ಇವರೇನೋ ಹಿಂದೆ ಅವ್ರನ್ನ ತಲಾಶ್ ಮಾಡೋಕೆ ಹೋದಂಥ ಸಂದರ್ಭದಲ್ಲೆಲ್ಲ ರಾಜೀವ್ ಗೌಡ ಅವರ ಪತ್ನಿ ಸರಿಯಾಗಿ ಸಹಕರಿಸಿಲ್ಲ, ಪೊಲೀಸರಿಗೆ ಮನೆಯೊಳಗೆ ಬಿಟ್ಟಿಲ್ಲ, ಈ ಥರದ್ದೆಲ್ಲ ಆರೋಪಗಳಿತ್ತು. ಬಟ್ ಅದನ್ನು ಮೀರಿ ಈಗ ಹೌದು ಪತಿ ಸಂಕಷ್ಟದ ಸಂದರ್ಭದಲ್ಲಿದ್ದಾರೆ. ಹಾಗಂತ ಪತ್ನಿಯ ಕೆಲಸ ಈಗ ಈ ಸಂದರ್ಭದಲ್ಲಿ ಹೇಗಾದರೂ ಪತಿಯನ್ನು ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಂಡು ಬರುವಂಥದ್ದಾಗಿರುತ್ತೆ ಅಥವಾ ಒಂದು ಸ್ವಲ್ಪ ಸಡಿಲಿಸುವಂಥ ಪ್ರಯತ್ನ ಆದರೂ ಆ ಕೆಲಸವನ್ನು ಸದ್ಯ ಈಗ ಪತ್ನಿ ಸಹನಾ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಆ ಕಾರಣಕ್ಕಾಗಿಯೇ ವಿಧಾನಸೌಧದ ಸುತ್ತಮುತ್ತ ಎಲ್ಲ ಅವರ ಓಡಾಟ ಇವತ್ತು ಕಂಡು ಬರ್ತಾ ಇತ್ತು. ಮತ್ತೊಂದು ಕಡೆ ಮಂಗಳೂರಿನ ಕೆಲ ಭಾಗದಲ್ಲಿ, ಆಮೇಲೆ ಕೇರಳ ಮಂಗಳೂರು ಬಾರ್ಡ್ರಲ್ಲಿ ಮರ್ಜರ್ ಮಾಡಬೇಕಾದಂಥದ್ದು ಅನಿವಾರ್ಯತೆ ಇದೆ. ಇವ್ರ ವಿರುದ್ಧದ ಆರೋಪಗಳನ್ನು ಪ್ರೂವ್ ಮಾಡಬೇಕಾದಂಥ ನಿಟ್ಟಿನಲ್ಲಿ ತನಿಖೆ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಆ ಕಾರಣಕ್ಕಾಗಿಯೇ ಪೊಲೀಸರು ಮರ್ಜರ್ ಪ್ರಕ್ರಿಯೆಯಲ್ಲಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ.